ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮಳೆ ಮಳೆ ಮಳೆ, ಎಲ್ಲ ಕಡೆ ಮಳೆ. ಈ ಮಳೆದೇ ಸುದ್ದಿ. ಯಾವಾಗ ಮಳೆ ಬರುತ್ತೋ, ಎಲ್ಲಿ ಬರುತ್ತೋ, ಹೇಗೆ ಬರುತ್ತೋ ಅಂತ ತುಂಬ ತಲೆಗೆ ಹುಳ ಬಿಟ್ಕೊಂಡಿದ್ರಿ ಅಲ್ಲ. ಕೊನೆಗೂ ಮಳೆ ಬಂದಿದೆ. ಇದರಿಂದ ಎಷ್ಟು ಖುಷಿಯಾಗಿರ್ಬೇಡ. ಬಿಸಿಲಿನ ತಾಪಮಾನ ಬೇರೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಇದಕ್ಕಂತೂ ಎಲ್ಲ ಜನ ಫುಲ್ ಖುಷಿನೋ ಖುಷಿ. ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ಕಡೆ ಭರ್ಜರಿ ಮಳೆ ಆಗಿದೆ. ಅಂತಿಂಥ ಮಳೆನ ಖಂಡಿತ ಇಲ್ಲ. ಗುಡುಗು, ಸಿಡ್ಲು, ಬಿರುಗಾಳಿ ಸಮೇತ ಭರ್ಜರಿಯಾಗಿ ಮಳೆ ಆಗಿದೆ. ಈ ಮಳೆ ಆಗಿರೋದ್ರಿಂದ ಬಿಸಿಲಿನ ಧಗೆ ಮಾತ್ರ ತುಂಬ ಕಮ್ಮಿಯಾಗಿ ತಂಪಾಗ್ಬಿಟ್ಟಿದೆ. ಇನ್ನು ಈ ಮಳೆಯಿಂದ ಎಷ್ಟೊಂದು ಜನ ಫುಲ್ ಖುಷಿಯಾಗಿ ಕುಂದು ಕುಪ್ಪಳಿಸ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಹವಾಮಾನ ಇಲಾಖೆಯವರು ಇನ್ನೂ 3 ದಿನ ಮಳೆ ಆಗುತ್ತೆ ಅಂತ ಹೇಳಿ ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಿದ್ರು. ಯೆಲ್ಲೋ ಅಲರ್ಟ್ ಘೋಷಿಸಿ 3 ದಿನ ಆಗಿ ಒಳ್ಳೆ ಮಳೆ ಕೂಡ ಆಗಿದೆ. ಇನ್ನು ಮಳೆ ಬರಲ್ವಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಇಲ್ಲ. ಇನ್ನು 1 ವಾರ ಕಾಲ ಮಳೆ ಬರುವ ಚಾನ್ಸಸ್ ಇದೆ ಅಂತ ಹವಾಮಾನ ಇಲಾಖೆಯವ್ರು ಹೇಳಿದ್ದಾರೆ. ಅಂತಿಂಥ ಮಳೆನ ಖಂಡಿತ ಇಲ್ಲ. ಬಿರುಗಾಳಿ ಸಮೇತ ಭರ್ಜರಿಯಾಗಿ ಮಳೆ ಆಗತ್ತಂತೆ. ತುಂಬ ಹುಷಾರಾಗಿರಿ. ಎಲ್ಲೆಲ್ಲಿ ಮಳೆ ಆಗುತ್ತೆ? ಬೆಂಗಳೂರು, ಮಂಗಳೂರು, ಚಿಕ್ಕಮಗಳೂರು, ಯಾದಗಿರಿ, ಕಲಬುರ್ಗಿ, ಉಡುಪಿ, ಈ ಥರ ಅನೇಕ ಭಾಗಗಳಲ್ಲಿ ಮಳೆ ಆಗತ್ತೆ. ಮಳೆ ಬರೋದ್ರಿಂದ ತುಂಬ ಜನ ಹುಷಾರ್ ತಪ್ಪೋದು ಕಾಮನ್. ಈ ವೆದರ್ ಚೇಂಜಸ್ ಆಗ್ತಿರೋದ್ರಿಂದ ನೆಗಡಿ, ಶೀತ, ಕೆಮ್ಮು ಈ ಥರ ಅನೇಕ ಕಾಯಿಲೆಗಳು ಕೂಡ ಬರುತ್ತೆ. ಆದರೆ ತುಂಬ ಕೇರ್ಫುಲ್ ಆಗಿರಿ. ಈ ಮಳೆ ಬರೋದ್ರಿಂದ ಅಂತೂ ನಮ್ಮ ರೈತರಿಗೆ ಫುಲ್ ಖುಷಿ. ಯಾಕೆ ಹೇಳಿ? ಅವ್ರ ಬೆಳೆಗೆ ಹೆಲ್ಪ್ ಆಗುತ್ತೆ, ಅವ್ರ ಹೊಟ್ಟೆ ಪಾಡಲ್ವಾ, ಹೊಟ್ಟೆ ತುಂಬುತ್ತೆ ಅಂತ ಕೂಡ. ಇನ್ನು ವಾಹನ ಸವಾರರಿಗೆ ಸ್ವಲ್ಪ ಕಿರಿಕಿರಿ. ಯಾಕಂತಂದರೆ ಅವ್ರಿಗೆ ಓಡಾಡೋಕ್ಕೆ ಆ ಮಳೆಯಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ಇನ್ನೂ ಹೇಳಬೇಕಂತಂದರೆ ಈ ಮಳೆನ ತುಂಬ ಎಂಜಾಯ್ ಮಾಡಿ. ಯಾಕಂತಂದರೆ ಈ ಬಿಸಿಲಿಗೆ ನಾವೆಲ್ಲ ಸಾಕಪ್ಪ ಸಾಕು ಅಂದಾಗ, ಈ ಮಳೆ ಬಂದಾಗ ನಾವು ಎಷ್ಟು ಖುಷಿ ಪಟ್ಟಿದ್ವಿ ಅಲ್ಲ. ಈ ಮಳೆನ ಅಷ್ಟೇ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.